ಜೈಲಿನಲ್ಲಿ ದರ್ಶನ್ಗೆ ರಾಜಾತಿಥ್ಯ ನೀಡ್ತಾ ಇರೋ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನಾನು ಎಲ್ಲಾ ಜೈಲಿಗೆ ಹೋಗ್ತೀನಿ, ಡ್ರಗ್ಸ್, ವೈನ್, ಗಾಂಜಾ ಸಿಗುತ್ತೆ, ಇದಕ್ಕೆಲ್ಲ ಜೈಲರ್ ಕಾರಣ ಅಂತ ಪ್ರಮೋದ್ ಮುತಾಲಿಕ್ ಕಿಡಿಕಾರಿದ್ದಾರೆ. ನಾನು ದರ್ಶನ್ ಬಗ್ಗೆ ಹೇಳೋದಕ್ಕಿಂತ ಒಂದು ಮಾಫಿಯಾ ಕೆಲಸ ಮಾಡ್ತಾ ಇದ್ದೆ. ನಾನು ಸಹ 14 ದಿನ ಜೈಲಿನಲ್ಲಿದ್ದೆ. ಅಲ್ಲಿದ್ದಷ್ಟು ದಿನ ಸಾಕಷ್ಟು ಅಧ್ಯಯನ ಮಾಡಿದೆ. ನಾನಿದ್ದ ಜೈಲಿನಲ್ಲೇ ಟೆರರಿಸ್ಟ್ಗಳು ಇದ್ರು. ಅವರಿಗೆ AC ರೂಮ್ ವ್ಯವಸ್ಥೆ ಇತ್ತು. ಇಂಥವರಿಗೆ ಜೈಲಿನಲ್ಲಿ ಗಾಂಜಾ, ಬೀಡಿ, ಸಿಗರೇಟ್ ಎಲ್ಲವೂ ಸಿಗುತ್ತೆ. ಇದಕ್ಕೆ ಸಾಮಾನ್ಯ ಪೇದೆಗಳನ್ನ ಸಸ್ಪೆಂಡ್ ಮಾಡ್ತಾರೆ. ಈ ಬಗ್ಗೆ ವರದಿ ಮಾಡಿ ಅಂದಿನ ಕಾನೂನು ಸಚಿವ ಸುರೇಶ್ ಕುಮಾರ್ಗೆ ಕೊಟ್ಟಿದ್ದೆ. ಏನೂ ಸಹ ಆಗಲಿಲ್ಲ, ಎಲ್ಲರೂ ಕುರ್ಚಿಗಾಗಿ ಕೆಲಸ ಮಾಡ್ತಾರೆ ಅಂತ ಪ್ರಮೋದ್ ಮುತಾಲಿಕ್ ಕಿಡಿಕಾರಿದ್ದಾರೆ. ಜೈಲಿನಲ್ಲಿ ದರ್ಶನ್ಗೆ ರಾಜಾತಿಥ್ಯ ನೀಡ್ತಾ ಇರೋ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪ್ರಮೋದ್ ಮುತಾಲಿಕ್ ಕೊಟ್ಟಂತ ಹೇಳಿಕೆ ಇದು. ಎಲ್ಲಾ ಜೈಲಿಗೆ ಹೋಗಿದ್ದೀನಿ ನಾನು, ಡ್ರಗ್ಸ್, ವೈನ್, ಗಾಂಜಾ ಎಲ್ಲ ಸಿಗತ್ತೆ. ದರ್ಶನ್ ಬಗ್ಗೆ ಹೇಳೋದಕ್ಕಿಂತ ಇಲ್ಲಿ ಒಂದು ಮಾಫಿಯಾ ಕೆಲಸ ಮಾಡ್ತಾ ಇದೆ ಅಂತ ಪ್ರಮೋದ್ ಮುತಾಲಿಕ್ ಕಿಡಿಕಾರಿದ. ಒಳಗಡೆಗೆ ಇಲ್ಲಿಯವರೆಗೆ ದರ್ಶನ್ಕ್ಕಿಂತ ಮುಂಚೆ ಕೂಡ ಈಗ ನಾನು ಹೋಗಿದ್ದೀನಿ ಒಳಗಡೆ. ಕರ್ನಾಟಕದ ಹೆಚ್ಚು ಕಡಿಮೆ ಎಲ್ಲ ಜೈಲುಗಳು ನಾನು ನೋಡ್ಕೊಂಡು ಬಂದಿದ್ದೀನಿ. ಅಲ್ಲಿ ಡ್ರಗ್ ಸಿಗತ್ತೆ, ವೈನ್ ಸಿಗತ್ತೆ, ಎಲ್ಲ ಗಾಂಜಾ ಸಿಗತ್ತೆ, ಎಲ್ಲ ರೀತಿಯ ಒಳಗಡೆ ಇದೆ. ಇದಕ್ಕೆ ಸಾಮಾನ್ಯ ಅಲ್ಲಿ ಒಳಗಡೆ ಇರುವಂತ ಪೇದೆಗಳನ್ನ, ಪೊಲೀಸರನ್ನ ಸಸ್ಪೆಂಡ್ ಮಾಡ್ತಾರೆ ವಿನಃ ಜೈಲರ್ಗೇನು ಮಾಡೋದಿಲ್ಲ. ಜೈಲರೇ ಕಾರಣ, ಜೈಲರ್ ರೆಸ್ಪಾನ್ಸಿಬಲ್. ಒಳಗಡೆ ಹೇಗೆ ಹೋಗುತ್ತೆ? CC ಕ್ಯಾಮೆರಾ ಇದೆ. ಜೈಲರ್ 24 ಗಂಟೆ ಕೂತ್ಕೊಂಡು ನೋಡ್ತಾ ಇರ್ತಾರೆ. ಸೊ ನಾನು ದರ್ಶನ ಬಗ್ಗೆ ಹೇಳೋಕ್ಕಿಂತ ಬಹಳ ದೊಡ್ಡ ಪ್ರಮಾಣದಲ್ಲಿ ಒಳಗಡೆಯಿಂದನೇ ಎಲ್ಲಾ ರೀತಿಯ ಮಾಫಿಯಾಗಳ ಕೆಲಸ ಮಾಡ್ತಾ ಇದ್ದಾವೆ. ಅದ್ರ ಬಗ್ಗೆ ಗಂಭೀರವಾಗಿ ಯೋಚನೆ ಮಾಡಬೇಕು ಅಂತನ್ನುವಂಥದ್ದು ನಾನು ಹೇಳ್ತೇನೆ. ಒಳಗೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.